ಎಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕಳೆದೊಂದು ವಾರ ಹಿಂದೆ ಬರ್ಕೆ ಪೊಲೀಸ್ ಸ್ಟೇಷನಲ್ಲಿ ವ್ಯಾಪ್ತಿಯಲ್ಲಿರೋದು ಒಂದು ಸಲೂನಲ್ಲಿ ಕೆಲವು ಅಸಾಮಾಜಿಕ ತತ್ವಗಳು ಅಲ್ಲಿ ದಾಳಿ ಮಾಡಿ ಅಲ್ಲಿ ಒಂದು ಡಕ್ಯಾತಿದು ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಬರ್ಕೆ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 6/25 ಅದು BNS ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ ಕೇಸ್ದು ಮುಖ್ಯ ಆರೋಪಿ ಪ್ರಸಾದ್ ತವರ್ ಅವ್ರ ಜೊತೆಗೆ ಇನ್ನು 13 ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಆ ಸಂದರ್ಭದಲ್ಲಿ ಪ್ರಸಾದ್ ತವರ್ ಯಾರ ನಿರ್ದೇಶನ ಮೇಲೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಎಲ್ಲ ನಡುವೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದ್ರು. ಸೊ ಆಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ಟೆಕ್ನಾಲಜಿಕಲ್ ಅನಾಲಿಸಿಸ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಒಂದು ವಿಡಿಯೋ ನಮಗೆ ವಾಟ್ಸಪ್ ಮುಖಾಂತರ ಸಿಕ್ಕಿತ್ತು. ಅನದರ್ ಅಕ್ಯೂಸ್ ಈಗ ಆನಂದ್ ಭಟ್ ಅವ್ರ ಮಧ್ಯದಲ್ಲಿ ಒಂದು ಡಿಸ್ಕಷನ್ ನಡೀತಾ ಇತ್ತು. ಅದರಲ್ಲಿ ಒಂದು ವಿಡಿಯೋ ಇತ್ತು. ವಿಡಿಯೋದಲ್ಲಿ ಒಂದು ಕೂರಿಕೆಯ ಒಂದು ದೇವಸ್ಥಾನದಲ್ಲಿ ಅವರು ಬಲಿ ಕೊಡ್ತಾ ಇದ್ರು. ಸೊ ನಂತರ ನಾವು ಕೇಸ್ಗೂ ಪೂರ್ತಿ ಇನ್ವೆಸ್ಟಿಗೇಟ್ ಮಾಡಿದ್ದೀವಿ. ಸೊ ಈ ಇನ್ಸಿಡೆಂಟ್ ಹೇಗಿದೆ ದಟ್ ಅವರು ಒಂದು ದೇವಸ್ಥಾನದಲ್ಲಿ ಒಂದು 5 ಕುರಿಗಳಿಗೆ ದೇವರಿಗೆ ಬಲಿ ಕೊಡ್ತಾರೆ. ಅದರಲ್ಲಿ ಅವರು ಮಧ್ಯದಲ್ಲಿ ನಡೆದ ಚಾಟ್ಸ್ ಪ್ರಕಾರ ಇದು ಎಲ್ಲ ಅವರು ಒಬ್ಬ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವ್ರಿಗೆ ಒಂದು ಈ ಬಲಿ ಮುಖಾಂತರ ಅವ್ರಿಗೆ ಬಲ ಸಿಗಲಿ, ಅವರು ಯಾವ ಫೈಟ್ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು, ಅದಕ್ಕಾಗಿ ಒಂದು 5 ಹೆಸರು ಮೇಲೆ ಮತ್ತು ಒಂದು ದೇವರ ಪ್ರತಿಮೆ ಮೇಲೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವ್ರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಿನ್ನೆ ನಾವು ಬರ್ಕೆ ಸ್ಟೇಷನ್ದಲ್ಲಿ ಕ್ರೈಮ್ ನಂಬರ್ 13/25 ಕರ್ನಾಟಕ ಪ್ರಿವೆನ್ಷನ್ ಆ್ಯಂಡ್ ಇರಿಡಿಕೇಶನ್ ಆಫ್ ಇನ್ಹ್ಯೂಮನ್ ಎವಿಲ್ ಪ್ರಾಕ್ಟೀಸಸ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟ್ 2017 ಸೆಕ್ಷನ್ 3 ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು ಈಗ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಆನಂದ್ ಭಟ್ ಈಗ ನಾವು ಹುಡುಕ್ತಾ ಇದ್ದೀವಿ ಯಾರು ಅವರು. ಸೊ ಮೇ ಬಿ ಅವ್ರದ್ದು ಸ್ನೇಹಿತರು ಇರ್ಬೋದು ಅಥವಾ ಭಟ್ರು ಯಾರು ಪ್ರೀಸ್ಟ್ ಇರ್ಬೋದು. ಬಟ್ ಈಗ ಅವ್ರಿಗೆ ನಾವು ಅರೆಸ್ಟ್ ಆದ ನಂತರ ಅವ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಇನ್ನು ನಮಗೆ ಸ್ಪಷ್ಟ ಇಲ್ಲ, ಯಾಕಂದ್ರೆ ಅದರಲ್ಲಿ ಇನ್ನು ಎಕ್ಸಾಕ್ಟ್ ಲೊಕೇಶನ್ ನಮಗೆ ಸಿಗ್ಲಿಲ್ಲ. ಇದು ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ಇದು ವಾಟ್ಸಪ್ ಅಲ್ಲಿ ಸಿಕ್ಕಿದೆ. ಇದು ವಾಟ್ಸಪ್ ಅಲ್ಲಿ ಇತ್ತು ಇದು ಆಕ್ಚುಲಿ, ಮತ್ತು ಕೆಲವು ಅವರು ಡಿಲೀಟ್ ಮಾಡಿದ್ರು, ಅದು ಕೂಡ ನಮಗೆ ಸಿಕ್ಕಿದೆ. ಅದು ಈಗ ಡ್ಯೂರಿಂಗ್ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಬರ್ತದೆ. ಪ್ರಾರಂಭಿಕ ಮಾಹಿತಿ ಪ್ರಕಾರ ಇದು ಎಲ್ಲ ಅವರು ಈ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜುಗೋಸ್ಕರ ಮಾಡಿದ್ರು ಆಸ್ ಪರ್ ಬೋತ್ ಅಕ್ಯೂಸ್ ಚಾಟ್ ಪ್ರಕಾರ. ಮುಂದಿನ ನಾವೀಗ ತನಿಖೆಯಲ್ಲಿ ಏನು ಡೀಟೇಲ್ಸ್ ತರ್ತೇವೆ. ಎಸ್, ಟೋಟಲ್ ಅವರು 3 ಹೆಸರುಗಳು ಇದು ಚೀಟಿ ಮೇಲೆ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸ್ನೇಹಮಯಿ ಕೃಷ್ಣ, ಗಂಗರಾಜು ಮತ್ತು ಹರ್ಷ ಮತ್ತು ಇನ್ನಿತರ ಇಬ್ಬರದ್ದು ಹೆಸರುಗಳು ಇದೆ. ಸೊ ಅವ್ರಿಗೆ ಅವರು ಯಾಕೆ ಅವ್ರ ಹೆಸರು ಬರೆದು ಅವ್ರಿಗೆ ಪವರ್ ಸಿಗಬೇಕು ಅಥವಾ ಬಲ ಸಿಗಬೇಕು ಮಾಡಿದ್ದಾರೆ, ಅದು ಒನ್ಸ್ ವಿ ಟೇಕ್ ದ ಪೊಲೀಸ್ ಕಸ್ಟಡಿ ಆಫ್ ಪ್ರಸಾದ್ ತವರ್ ಆವಾಗ ಗೊತ್ತಾಗ್ತದೆ. ಈಗ ನಾವು ಕೋರ್ಟ್ಗೆ ಅಪ್ಲೈ ಮಾಡ್ತೀವಿ. ಕೇಸ್ ನಿನ್ನೆ ರಾತ್ರಿ ದಾಖಲಾಗಿದೆ. ಈಗ ಮುಂದಿನ ಲೀಗಲ್ ಪ್ರೊಸೀಜರ್ ನಾವು ಈಗ ಮಾಡ್ತೀವಿ. ಶಿವಮೊಗ್ಗ ಇನ್ಸ್ಪೆಕ್ಟರ್ ಅವರು ಇದರಲ್ಲಿ ಕಂಪ್ಲೇಂಟ್ ಇದ್ದಾರೆ, ಸೋಮಶೇಖರ್ ಅವರೇ ಇದು ಕೇಸ್ದು ಪ್ರಿವಿಯಸ್ ಕೇಸ್ದು ತನಿಖೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಹೆಚ್ಚಿನ ಮಾಹಿತಿ ಅವರಿಗೆ ಗಮನಿಗೆ ಬಂತು. ಸಿನ್ಸ್ ಇಟ್ ಈಸ್ ಪ್ರೊಹಿಬಿಟೆಡ್ ಆಕ್ಟ್, ಪಶು ಬಲಿ ಕೊಡೋದು ಒಂದು ಪ್ರೊಹಿಬಿಟೆಡ್ ಆಕ್ಟ್ ಇದೆ ಕರ್ನಾಟಕದಲ್ಲಿ. ಸೊ ಅದಕ್ಕಾಗಿ ಅವರು ಶಿವಮೊಗ್ಗ ಕಾಗ್ನಿಜೆನ್ಸ್ ತಗೊಂಡು ಒಂದು ಕೇಸ್ ದಾಖಲು ಮಾಡಿದ್ದಾರೆ. ಅದು ಈಗ ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಗೊತ್ತಾಗ್ತದೆ, ಯಾಕಂದ್ರೆ ಬಹಳಷ್ಟು ಟೆಕ್ನಾಲಜಿಕಲ್ ಇದು ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗ್ತದೆ. ಜೊತೆಗೆ ಒನ್ಸ್ ವಿ ಟೇಕ್ ದ ಕಸ್ಟಡಿ ಆಫ್ ಇದು ಪ್ರಸಾದ್ ತವರ್ ಮತ್ತು 2ನೇ ಆರೋಪಿಗೆ ಅರೆಸ್ಟ್ ಮಾಡಿದ ನಂತರ ಈ ಮಾಹಿತಿ ನಮಗೆ ಸಿಗ್ತದೆ. ಇನ್ನು ನೋಡ್ಬೇಕು, ಇದು ಎಕ್ಸಾಕ್ಟ್ ಪೂರ್ತಿ ಯಾವ ರೀತಿ ಏನೇನು ಘಟನೆ ನಡೆದಿದೆ ಅದು ಒನ್ಸ್ ವಿ ಟೇಕ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮತ್ತು ಒನ್ಸ್ ವಿ ಡೂ ದ ಕಂಪ್ಲೀಟ್ ಅನಾಲಿಸಿಸ್ ಅವಾಗ ಮಾತ್ರ ಗೊತ್ತಾಗ್ತದೆ. ಅದರಲ್ಲಿ ಇನ್ನೊಂದು ಫೋಟೋ ಮತ್ತು ವಿಡಿಯೋ ಇತ್ತು. ವೇರ್ ದ ಮನಿ ಬ್ಯಾಗ್ ವಾಸ್ ಶೋನ್. ಬ್ಯಾಗ್ ಅಲ್ಲಿ ಹಣ ಪೂರ್ತಿ ತುಂಬಿತ್ತು. ಅದು ಕೂಡ ಅವರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಸೊ ಅದು ಕೂಡ ನಾವು ಈಗ
ಆರೋಪಿಗೆ ಒನ್ಸ್ ವಿ ಟೇಕ್ ಇನ್ ಟು ಕಸ್ಟಡಿ ಕೇಳ್ತೀವಿ, ಎಲ್ಲಿಂದ ಬಂತು, ಹೇಗೆ ಬಂತು ಮತ್ತು ಯಾವ ಪರ್ಪಸ್ಗೆ ಇವರು ಎಲ್ಲ ಇದು ಹಣದ ಬ್ಯಾಗ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರು. ಸರ್ ಏನು ಪಾತ್ರ ಐತಿ ಈ ಟೋಟಲ್ ಪ್ರಸಾದ್ ಅಂತ ಈಗ ಸಂಭಾಷಣೆ ಆ ಥರ ಏನಾದರೂ ಸಿಕ್ಕಿದೆ? ಅವರು ಅವ್ರಿಗೆ ಶಕ್ತಿ ತುಂಬಲಿಕ್ಕೆ ಅಂತ ಹೇಳಿ ಏನಾದರೂ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರೆ? ಹೌದು, ಅವರೇ ಎಸ್ ಪರ್ ದ ಚಾಟ್ಸ್ ಇವರೇ ಇನಿಷಿಯೇಟ್ ಮಾಡಿದ್ದಾರೆ ಈ ಇದು ಎಲ್ಲ ಪ್ರಾಸೆಸ್ ನಮಗೆ ಅನಿಸ್ತಾ ಇದೆ. ಬಟ್ ಲೆಟ್ಸ್ ಟೇಕ್ ಹಿಮ್ ಇನ್ ಟು ದ ನಾವು ಒನ್ಸ್ ವಿ ಟೇಕ್ ಇನ್ ಪೊಲೀಸ್ ಕಸ್ಟಡಿ ಆವಾಗ ಎಕ್ಸಾಕ್ಟ್ ಸೀಕ್ವೆನ್ಸ್ ಗೊತ್ತಾಗ್ತದೆ. ಅನಂತ್ ಭಟ್ ಈಗ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ, ನಾವೀಗ ಹುಡುಕ್ತಾ ಇದ್ದೀವಿ, ನಮ್ಮ ತಂಡವರು ಹುಡುಕ್ತಾ ಇದ್ದಾರೆ ಅವರಿಗೆ. ಇಲ್ಲ, ನಿನ್ನೆ ರಾತ್ರಿ ಕೇಸ್ ದಾಖಲಾಗಿದೆ, ಈಗ ತನಿಖೆ ಪ್ರಾರಂಭ ಆಗಿದೆ. ನಾನು ಈಗಾಗಲೇ ಹೆಸರುಗಳು ಶೇರ್ ಮಾಡಿದ್ದೀನಿ. ಅವ್ರ ಹೆಸರು ಎಲ್ಲ ಚೀಟಿಯಲ್ಲಿ ಬರೆದು ಅವರು ಇದು ಬಲಿ ಮಾಡಿದ್ದಾರೆ. ಸೊ ಎಲ್ಲರಿಗೆ ನಾವು ಈಗ ಇನ್ವೆಸ್ಟಿಗೇಷನ್ಗೆ ಕರಿತೀವಿ. ನೋಡುವ, ಈಗ ಇದು ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ವಿ ಕೆನಾಟ್ ಶೇರ್, ಬಟ್ ಖಂಡಿತ ಈ ಇನ್ವೆಸ್ಟಿಗೇಷನ್ಗೆ ಏನೇನು ಬೇಕು ಅದು ಎಲ್ಲ ಖಂಡಿತ ನಾವು ಕೆಲಸಗಳು ಮಾಡ್ತೀವಿ. ನೋಡಬೇಕು, ನಾನು ಈಗ ಸ್ವತಃ ಇದು ವಿಡಿಯೋ ನೋಡಿಲ್ಲ. ಈಗ ರಾತ್ರಿ ಇನ್ಸಿಡೆಂಟ್ ದಾಖಲಾಗಿದೆ. ಈಗ ಸಿನ್ಸ್ ಇಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ವಿಡಿಯೋಸ್ ಎಲ್ಲ ತರಿಸಿ ಈಗ ನಾವು ಚೆಕ್ ಮಾಡ್ತೀವಿ ಆ್ಯಂಡ್ ವಿಲ್ ಟೇಕ್ ಫರ್ದರ್ ಆಕ್ಷನ್. ಧನ್ಯವಾದಗಳು. ಈಸ್ ಇನ್ ಜುಡಿಷಿಯಲ್ ಕಸ್ಟಡಿ. ಈಗ ನಾವು ಕೋರ್ಟ್ಗೆ ಅಪ್ಲೈ ಮಾಡಿ ಈ ಕೇಸ್ದು ನಾವು ಪೊಲೀಸ್ ಕಸ್ಟಡಿ ತಗೋತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.